ಆಕಾಶವಾಣಿ ಇಂದಿನ ಆರೋಗ್ಯ ಕಾರ್ಯಕ್ರಮದಲ್ಲಿ ಸ್ಥೂಲಕಾಯ ಈ ಕುರಿತು ಶಿವಮೊಗ್ಗದ ಮಧುಮೇಹ ತಜ್ಞರಾದ ಡಾಕ್ಟರ್ ಜಿಕೆ ಮಹೇಶ್ ಅವರೊಂದಿಗೆ ಸಂದರ್ಶನ ಕೇಳೋಣ. ಇವರನ್ನ ಸಂದರ್ಶಿಸುತ್ತಾರೆ ಡಾಕ್ಟರ್ ಸುಶ್ರಾವ್ಯ ಜೆ ಐತಾಳ್. ಕೆಳಗರೆ ಈಗಿನ ಕಾಲಮಾನದಲ್ಲಿ ಯುವಕರಿಂದ ಹಿಡಿದು ಹಿರಿಯರವರೆಗೂ ಬಹಳ ಯೋಚನೆ ಮೂಡಿಸೋ ವಿಷಯ ಹಾಗೂ ಎಲ್ಲರಿಂದ ಬಹಳ ಚರ್ಚಿಸಲ್ಪಡುವ ವಿಷಯ ಅಂತ ಅಂದ್ರೆ ಅದು ಸ್ಥೂಲಕಾಯತೆ ಅಥವಾ ಬೊಜ್ಜುತನ ಅಥವಾ ಆಂಗ್ಲ ಭಾಷೆಯ ಒಬೆಸಿಟಿ ಅಂತ ನಾವು ಹೇಳ್ಬೋದು. 40% ಹೆಚ್ಚು ಜನರು ಇಂದು ಅಧಿಕ ತೂಕದ ಸಮಸ್ಯೆಯಿಂದ ಬಳಲ್ತಿದ್ದಾರೆ ಅಂತ ಸಮೀಕ್ಷೆಗಳು ಕೂಡ ಹೇಳ್ತವೆ. ಹಾಗೆ ಸಕ್ಕರೆ ಕಾಯಿಲೆ, ಹೃದಯ ಸಂಬಂಧಿ ಸಮಸ್ಯೆಗಳು ಮತ್ತು ಅಧಿಕ ರಕ್ತದೊತ್ತಡಕ್ಕೆ ಪ್ರಮುಖ ಕಾರಣವೂ ಕೂಡ ಈ ಬೊಜ್ಜುತನ ಅಂತ ಅಂಕಿಅಂಶಗಳು ಹೊರಬಂದಿವೆ. ಈ ನಿಟ್ಟಿನಲ್ಲಿ ಇನ್ನೂ ಹೇಳೋದಾದ್ರೆ ನಮ್ಮ ಭಾರತ ಇಂದು ವಿಶ್ವದ ಬೊಜ್ಜಿನ ರಾಜಧಾನಿ ಆಗುವತ್ತ ಸಾಗ್ತಿರೋದು ನಮ್ಮೆಲ್ಲರಿಗೂ ಆತಂಕ ಮೂಡಿಸುವ ವಿಷಯ ಅಂತಾನೆ ನಾವು ಹೇಳ್ಬೋದು. ಹಾಗಾದ್ರೆ ಈ ಸಮಸ್ಯೆಯಿಂದ ಹೊರಬರೋದು ಹೇಗೆ? ನಮ್ಮ ಜೀವನ ಶೈಲಿಯಲ್ಲಿ ನಾವು ಮಾಡಿಕೊಳ್ಬೇಕಾದ ತುರ್ತು ಬದಲಾವಣೆಗಳು ಏನು? ಇದರ ಬಗ್ಗೆ ನಮಗೆ ಬೇಕಾದ ಎಲ್ಲ ಮಾಹಿತಿಯನ್ನು ನೀಡಲು ನನ್ನೊಂದಿಗೆ ಇವತ್ತು ಡಾಕ್ಟರ್ ಜಿಕೆ ಮಹೇಶ್ ಅವರಿದ್ದಾರೆ. ಇವರು ಮಧುಮೇಹ ತಜ್ಞರಾಗಿ ತಮ್ಮದೇ ಆದ ಜಿಕೆ ಡಯಾಬಿಟಿಸ್ ಸೆಂಟರ್ ವಿದ್ಯಾನಗರ ಶಿವಮೊಗ್ಗದಲ್ಲಿ ಕಳೆದ 29 ವರ್ಷಗಳಿಂದ ಕಾರ್ಯನಿರ್ವಹಿಸುತ್ತಿದ್ದಾರೆ. ಹಾಗೆಯೇ ಇವರು ಶಿವಮೊಗ್ಗದ ಸುಬ್ಬಯ್ಯ ವೈದ್ಯಕೀಯ ಸಂಸ್ಥೆಯಲ್ಲಿ ಔಷಧಶಾಸ್ತ್ರ ವಿಭಾಗದಲ್ಲಿ ಪ್ರಾಧ್ಯಾಪಕರು ಕೂಡ ಆಗಿದ್ದಾರೆ. ಅಷ್ಟೇ ಅಲ್ಲ, ಇವರು RSSDI ಹಾಗೂ ಭಾರತೀಯ ವೈದ್ಯಕೀಯ ಸಂಘದ ಆಜೀವ ಸದಸ್ಯರು ಕೂಡ ಆಗಿದ್ದಾರೆ. ನಮಸ್ಕಾರ ಡಾಕ್ಟರ್ ಜಿಕೆ ಮಹೇಶ್ ಅವರೇ, ನಿಮ್ಗೆ ನಮ್ಮ ಆರೋಗ್ಯ ಕಾರ್ಯಕ್ರಮಕ್ಕೆ ಸ್ವಾಗತ. ಡಾಕ್ಟರ್, ಈಗ ಎಲ್ಲಿ ಕೇಳಿದ್ರು ಈ ಒಬೆಸಿಟಿ ಅನ್ನೋ ಪದ ಸರ್ವೇ ಸಾಮಾನ್ಯವಾಗ್ಬಿಟ್ಟಿದೆ. ಈ ಒಬೆಸಿಟಿ ಅಂದ್ರೆ ಏನ್ ಡಾಕ್ಟರ್? ಇದು ಕೇವಲ ವೈದ್ಯಕೀಯ ಸ್ಥಿತಿನ ಅಥವಾ ನಮ್ಮ ತಪ್ಪು ಜೀವನ ಶೈಲಿಯಿಂದ ಉಂಟಾಗೋ ಪರಿಸ್ಥಿತಿ ಕೂಡ ಹೌದಾ? ಇದು ಈ ಒಬೆಸಿಟಿ ಅಂತಂದ್ರೆ ಅತಿಯಾದ ಬೊಜ್ಜಿನಾಂಶ ನಮ್ಮ ದೇಹದ ವಿವಿಧ ಭಾಗಗಳಲ್ಲಿ ಶೇಖರಣೆಯಾಗಿ ಅದು ನಮ್ಮ ಆರೋಗ್ಯದ ಮೇಲೆ ತೊಂದರೆ ಮಾಡುವಂತಹ ಸಾಧ್ಯತೆ ಇದ್ದರೆ ಅದಕ್ಕೆ ನಾವು ಒಬೆಸಿಟಿ ಅಂತ ಕರಿತೀವಿ. ಇವಾಗ ನಮ್ಮ ಸೈನ್ಸ್ ಪ್ರಕಾರ ಇಟ್ ಈಸ್ ಕನ್ಸಿಡರ್ ಆಸ್ ಎ ಡಿಸೀಸ್. ಲೈಕ್ ಈಗ ಡಯಾಬಿಟಿಸ್, BP ಅದನ್ನು ಡಿಸೀಸ್ ಅಂತ ಕನ್ಸಿಡರ್ ಮಾಡ್ತೀವಿ. ಈಗ ಒಬೆಸಿಟಿನೂ ಸಹ ಡಿಸೀಸ್ ಅಂತ ಕನ್ಸಿಡರ್ ಮಾಡ್ತೀವಿ. ಈ ಒಬೆಸಿಟಿ ನಾವು ಪುರುಷರು ಮತ್ತು ಮಹಿಳೆಯರಲ್ಲಿ ಕಂಪೇರ್ ಮಾಡಿದಾಗ ಮಹಿಳೆಯರಲ್ಲಿ ಹೆಚ್ಚು ಕಂಡು ಬರುತ್ತೆ. ಹಾಗೆಯೇ ನಾವು ಈಗ ಸಿಟಿ ಜನಗಳಲ್ಲಿ ಮತ್ತು ನಾವು ಈ ಹಳ್ಳಿ ಜನಗಳಲ್ಲಿ ಕಂಪೇರ್ ಮಾಡಿದಾಗ ಸಿಟಿ ಜನಗಳಲ್ಲಿ ಜಾಸ್ತಿ ಕಂಡು ಬರುತ್ತೆ. ಹಾಗೆಯೇ ಹೈ ಇನ್ಕಮ್ ಗ್ರೂಪ್ ಮತ್ತು ಲೋ ಇನ್ಕಮ್ ಗ್ರೂಪ್ ಇವೆರಡರಲ್ಲಿ ಕಂಪೇರ್ ಮಾಡಿದಾಗ ಹೈ ಇನ್ಕಮ್ ಗ್ರೂಪಲ್ಲಿ ಈ ಒಬೆಸಿಟಿ ಇನ್ಸಿಡೆನ್ಸ್ ಅಂತ ಹೇಳ್ತೀವಿ, ಇಟ್ ಈಸ್ ಮೋರ್ ಕಾಮನ್. ಸರಿ ಡಾಕ್ಟರ್, ಈ ಬೊಜ್ಜುತನ ನಮ್ಮ ಹೊರನೋಟಕ್ಕೇನೋ ಕಾಣುತ್ತೆ ಸರಿ, ಆದ್ರೆ ವೈದ್ಯಕೀಯವಾಗಿ ಈ ಸ್ಥೂಲಕಾಯತೆಯನ್ನ ನೀವು ಹೇಗೆ ನಿರ್ಣಯಿಸ್ತೀರಾ? ಅಂದ್ರೆ ಯಾವೆಲ್ಲ ಪರೀಕ್ಷೆಗಳನ್ನ ಮಾಡ್ತೀರಾ? ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ನೀಡಿ. ಈಗ ನೀವೇ ಹೇಳಿದಾಗೆ ಬೊಜ್ಜು ಕಾಮನ್ ಮ್ಯಾನಿಗೆ ಗೊತ್ತಾಗತ್ತೆ, ಅವನು ಒಬೀಸ್ ಇದ್ದಾನೆ, ಅವನಿಗೆ ಬೊಜ್ಜುತನ ಇದೆ, ಸ್ಥೂಲಕಾಯ ಇದೆ ಅಂತ ಹೇಳ್ಬಿಟ್ಟು ಇನ್ ಮೆಜಾರಿಟಿ ಆಫ್ ದಿ ಕೇಸಸ್ ಅವರೇ ಡಯಾಗ್ನೋಸ್ ಮಾಡ್ತಾರೆ. ನಮ್ಮ ಮೆಡಿಕಲ್ ಫೀಲ್ಡಲ್ಲಿ ನಾವು ಕೆಲವು ಇನ್ವೆಸ್ಟಿಗೇಷನ್ಸ್ ಅಥವಾ ಮೆಷರ್ಮೆಂಟು ಮಾಡಬೇಕಾಗ್ತದೆ. ಅದರಲ್ಲಿ ಫಸ್ಟ್ ಒನ್ನು ಬಾಡಿ ಮಾಸ್ ಇಂಡೆಕ್ಸ್ ಅಂತ ಹೇಳ್ತೀವಿ. ಆಮೇಲೆ ನೆಕ್ಸ್ಟ್ ಒನ್ನು ವೇಸ್ಟ್ ಸರ್ಕಂಫರೆನ್ಸ್ ಅಂತ, ಸೊಂಟದ ಸುತ್ತಳತೆ. ಮೂರನೇದು ವೇಸ್ಟ್ ಹೈಟ್ ರೇಷಿಯೋ ಅಂತ, ನಿಮ್ಮದು ಹೈಟಿಗೂ ಮತ್ತು ಸೊಂಟ ಸುತ್ತಳತೆಗೂ ರೇಷಿಯೋ ತಗೊಳ್ತೀವಿ. ಇನ್ನೆರಡು ಇನ್ವೆಸ್ಟಿಗೇಷನ್ನು ಡೆಕ್ಸಾ ಸ್ಕ್ಯಾನ್ ಅಂತ ಮಾಡ್ತೀವಿ, ಆಮೇಲೆ MRI ಸ್ಕ್ಯಾನ್ ಅಂತ ಮಾಡ್ತೀವಿ. ಸೊ ಫಸ್ಟ್ ಒನ್ನು ನಾನು ಹೇಳಿದ್ದು ಬಾಡಿ ಮಾಸ್ ಇಂಡೆಕ್ಸ್. ಈ ಬಾಡಿ ಮಾಸ್ ಇಂಡೆಕ್ಸು ನಾವು ಅವ್ರದ್ದು ಬಾಡಿ ವೆಯ್ಟು ಮತ್ತು ಹೈಟು ತಗೊಂಡ್ಬಿಟ್ಟು ಅದರಲ್ಲಿ ಕ್ಯಾಲ್ಕುಲೇಟ್ ಮಾಡ್ತೀವಿ. ನೀವು ಆನ್ಲೈನಲ್ಲೂ ಅದು ಕ್ಯಾಲ್ಕುಲೇಟರ್ ಸಿಗತ್ತೆ, BMI ಕ್ಯಾಲ್ಕುಲೇಟರ್ ಅಂತ ಹೇಳ್ಬಿಟ್ಟು. ಸೊ ಅದು BMI ನಮ್ಮ ಇಂಡಿಯನ್ ಪೇಷಂಟ್ಸ್ಗೆ, ಭಾರತೀಯರಲ್ಲಿ 25ಕ್ಕಿಂತ ಜಾಸ್ತಿ ಇದ್ದರೆ ಅದಕ್ಕೆ ಒಬೆಸಿಟಿ ಅಂತ ಕರಿತೀವಿ. 23ರಿಂದ 24.9 ಒಳಗೆ ಇದ್ದರೆ ಅದಕ್ಕೆ ಓವರ್ ವೆಯ್ಟ್ ಅಂತ ಕರಿತೀವಿ. ಅದನ್ನೇ ನಾವು ಬೇರೆ ವೆಸ್ಟರ್ನ್ ಸ್ಟ್ಯಾಂಡರ್ಡ್ ಕಂಪೇರ್ ಮಾಡಿದ್ರೆ ಅದರಲ್ಲಿ ಮೋರ್ ದೆನ್ 30ಕ್ಕಿಂತ ಜಾಸ್ತಿ ಇದ್ರೆ ಒಬೆಸಿಟಿ ಅಂತ ಕರಿತೀವಿ. ಸೊ ನಮ್ಮಲ್ಲಿ ಯಾಕೆ 25 ಅಂತಂದ್ರೆ, ಸೊ ನಮ್ಮಲ್ಲಿ ನಾವೊಂದು ವರ್ಡ್ ಉಪಯೋಗಿಸ್ತೀವಿ, ಸಾರ್ಕೋಪಿನಿಕ್ ಒಬೆಸಿಟಿ ಅಥವಾ ಥಿನ್ ಫ್ಯಾಟ್ ಇಂಡಿಯನ್ಸ್ ಅಂತ. ಸೊ ಇದರಲ್ಲಿ ನಮ್ಮದು BMI ಕಡಿಮೆ ಇದ್ರೂ ಸಹ ಮಸಲ್ ಮಾಸ್ ಕಡಿಮೆ ಇರುತ್ತೆ, ಫ್ಯಾಟ್ ಮಾಸ್ ಜಾಸ್ತಿ ಇರುತ್ತೆ ಅನ್ನೋಕ್ಕೋಸ್ಕರ ನಮ್ಮದು BMI ಕಟ್ ಆಫ್ 25, ವೆಸ್ಟರ್ನ್ದು 30, ಅದು BMI. ಇನ್ನು ವೇಸ್ಟ್ ಸರ್ಕಂಫರೆನ್ಸಿಗೆ ಬಂದರೆ, ಸೊ ಇದರಲ್ಲಿ ವೇಟ್ ಸರ್ಕಂಫರೆನ್ಸ್ ಅಂದರೆ ನಿಮ್ಮದು ಪ್ಯಾಂಟ್ ಸೈಜು ತಗೊಳೋದಲ್ಲ. ಇದು ಪ್ಯಾಂಟ್ ಸೈಜು ಯೂಶಲಿ ಕಡಿಮೆ ಇರುತ್ತೆ. ನಾವು ಇದನ್ನು ವೇಟ್ ಸರ್ಕಂಫರೆನ್ಸು ಹೈಯೆಸ್ಟ್ ಪಾಯಿಂಟ್ ಆಫ್ ಐಲಿಯಾಕ್ ಕ್ರೆಸ್ಟ್ ಅಂತ ಹೇಳ್ತೀವಿ, ಅಲ್ಲಿ ನಾವು ಮೆಷರ್ ಮಾಡ್ತೀವಿ. ಸೊ ಅದರಲ್ಲಿ ಪುರುಷರಲ್ಲಿ 90 ಸೆಂಟಿಮೀಟರ್ಗಿಂತ ಕಡಿಮೆ ಇರಬೇಕು. ಆಮೇಲೆ ಮಹಿಳೆಯರಲ್ಲಿ
80 ಸೆಂಟಿಮೀಟರ್ಗಿಂತ ಕಡಿಮೆ ಇದ್ದರೆ ಹೆಲ್ತ್ ರಿಸ್ಕು ಕಡಿಮೆ ಅಂತ ಹೇಳ್ಬಿಟ್ಟು. ಆಮೇಲೆ ಇದಕ್ಕಿಂತ ಇಂಪಾರ್ಟೆಂಟ್, ವೆಯ್ಟ್ ಸರ್ಕಂಫರೆನ್ಸ್ ಇಂದ ಮೋರ್ ಫ್ರೂಟ್ಫುಲ್ ಫಾರ್ ಸಿ ವಿ ರಿಸ್ಕ್ ಅಂತ ಹೇಳ್ತೀವಿ. ಅದು ವೇಸ್ಟ್ ಹೈಟ್ ರೇಷಿಯೋ, ಸೊಂಟದ ಸುತ್ತಳತೆ ತಗೊಳ್ತೀವಿ ಮತ್ತು ಅವರ ಹೈಟ್ ಎಷ್ಟಿದೆ ಅಂತ ತಗೊಳ್ತೀವಿ. ಸೊ ಇದರಲ್ಲಿ ನಮ್ಮ ಕಾಮನ್ ಮ್ಯಾನ್ ಏನು ತಿಳ್ಕೊಳ್ಬೇಕಂದ್ರೆ ಅವರ ಸೊಂಟದ ಸುತ್ತಳತೆ ಹೈಟಿನ ಅರ್ಧಕ್ಕಿಂತ ಕಡಿಮೆ ಇರಬೇಕು. ಫಾರ್ ಎಕ್ಸಾಂಪಲ್ ಈಗ ನೋಡಿ 160 ಸೆಂಟಿಮೀಟ್ರ್ ಹೈಟ್ ಇರುತ್ತೆ ಅವ್ರದ್ದು. ನಿಮ್ಮದು ಸೊಂಟ ಸುತ್ತಳತೆ 80ಕ್ಕಿಂತ ಕಡಿಮೆ ಇದ್ದರೆ ನಮ್ಮ ಹೆಲ್ತ್ ರಿಸ್ಕು ಕಡಿಮೆ ಇದೆ ಅಂತ ಅರ್ಥ. ಅದಕ್ಕಿಂತ ಜಾಸ್ತಿ ಇದ್ದರೆ, ಅರ್ಧಕ್ಕಿಂತ ಜಾಸ್ತಿ ಇದ್ದರೆ ಹೆಲ್ತ್ ರಿಸ್ಕು ಜಾಸ್ತಿ ಅಂತ. ಅದು ವೇಸ್ಟ್ ಹೈಟ್ ರೇಷಿಯೋ ಅಂತ ಹೇಳ್ತೀವಿ ಅದು. ಆಮೇಲೆ ಇನ್ನೂ ನಮಗೆ ಇನ್ನು ಪ್ರಿಸೈಸ್ ಆಗಿ ಬೇಕು ಅಂತಂದರೆ, ಫಾರ್ ಎಕ್ಸಾಂಪಲ್ ಒಬೆಸಿಟಿ ಇದೆ, ಎಲ್ಲೆಲ್ಲಿ ಫ್ಯಾಟು ಅಕ್ಯುಮುಲೇಟ್ ಆಗಿದೆ ಅಂತ ಹೇಳ್ಬಿಟ್ಟು ನಾವು ನೋಡಬೇಕು ಅಂತಂದರೆ MRI ಸ್ಕ್ಯಾನ್ ಅಂತ ಮಾಡ್ತೀವಿ, ಮ್ಯಾಗ್ನೆಟಿಕ್ ರೆಸೊನೆನ್ಸ್ ಇಮೇಜಿಂಗ್ ಅಂತ. ಇದು ಒಂದು ಸ್ವಲ್ಪ ಎಕ್ಸ್ಪೆನ್ಸಿವ್ ಆಗುತ್ತೆ. ಸೊ ಅದು ಏನಂದರೆ ಸಬ್ಕ್ಯೂಟೇನಿಯಸಲ್ಲಿ ಎಷ್ಟಿದೆ ಫ್ಯಾಟು, ಇಂಟ್ರಾ ಅಬ್ಡಾಮಿನಲ್ ಎಷ್ಟಿದೆ, ಲಿವರಲ್ಲಿ ಎಷ್ಟಿದೆ, ಪ್ಯಾಂಕ್ರಿಯಸಲ್ಲಿ ಎಷ್ಟಿದೆ, ಸ್ಕೆಲಿಟಲ್ ಮಸಲ್ಸಲ್ಲಿ ಎಷ್ಟಿದೆ. ಸೊ ಹೀಗೆ ವೇರಿಯಸ್ ಟೈಪ್ಸಲ್ಲಿ ಎಷ್ಟು ಪರ್ಸೆಂಟೇಜ್ ಇದೆ ಅಂತ ಹೇಳ್ಬಿಟ್ಟು ಅದು ಕ್ಯಾಲ್ಕುಲೇಟ್ ಮಾಡುತ್ತೆ. ಸೊ ಯೂಶಲಿ ಇದು ಎಕ್ಸ್ಪೆನ್ಸಿವ್. MRI ಸ್ಕ್ಯಾನಿಂಗ್ ಓನ್ಲಿ ಇನ್ ಸೆಲೆಕ್ಟೆಡ್ ಪೇಷಂಟ್ ಮಾಡ್ತೀವಿ. ಆಯಿತು. ಇನ್ನು ಡಾಕ್ಟರ್ ಮಹೇಶ್, ಈ ಒಬೆಸಿಟಿ ಉಂಟಾಗೋಕ್ಕೆ ಕಾರಣಗಳೇನು? ಸೊ ನೋಡಿ, ಈ ಒಬೆಸಿಟಿ ಉಂಟಾಗಲಿಕ್ಕೆ ಕಾರಣ ಅಂದರೆ, ಸೊ ಈಗ ಒಂದು 30 years ಬ್ಯಾಕ್ ನೀವು ಒಬೆಸಿಟಿ ಕಾರಣ ಏನಂತಂದರೆ ನಾವು ಹೇಳ್ಬೋದಿತ್ತು ಕೆಲವು ಎಂಡೋಕ್ರೈನ್ ಡಿಸೀಸಸ್ಸಿಂದ ಬರುತ್ತೆ ಅಥವಾ ಜೆನೆಟಿಕ್ ಆಲ್ಟ್ರೇಷನಿಂದ ಬರುತ್ತೆ ಅಂತ ಹೇಳ್ಬೋದಿತ್ತು. ಬಟ್ ಇವಾಗಿನ ಸ್ಥಿತಿ ಬೇರೆ. ಇವಾಗಿನ ಸ್ಥಿತಿಲಿ 2 ಇಂಪಾರ್ಟೆಂಟ್ ಕಾಸಸ್ ಅಂದರೆ ನಾವು ಫಸ್ಟ್ ಹೇಳಬೇಕಾಗಿರೋದು ಓವರ್ ಈಟಿಂಗ್. ಅವನಿಗೆ ಅವಶ್ಯಕತೆಗಿಂತ ಜಾಸ್ತಿ ಅವನು ತಿಂತಾ ಇರ್ತಾನೆ, ಅದು ಒಂದು. ಎರಡನೇದು ಎಕ್ಸ್ಪೆಂಡಿಚರ್ ಕಡಿಮೆ, ಫಿಸಿಕಲ್ ಇನ್ಆ್ಯಕ್ಟಿವಿಟಿ ಅಂತ ಹೇಳ್ತೀವಿ. ಸೊ ಈಗ ವ್ಯಾಯಾಮ ಶೈಲಿ ಚೇಂಜ್ ಆಗಿದೆ, ಅವರು ಏನೂ ಕೆಲಸ ಮಾಡಲ್ಲ. ಸೊ ಇವಾಗ ಮನೇಲಿ ಕೂತನೇ ನೀವು ಫುಡ್ ಆರ್ಡರ್ ಮಾಡ್ಬೋದು, ಆಮೇಲೆ ನೀವು ಟಿ ವಿನೂ ನೀವು ಕೂತಲ್ಲೇ ಆನ್ ಮಾಡ್ಬೋದು, ಆಪ್ರೇಟ್ ಮಾಡ್ಬೋದು. ಸೊ ಹೀಗೆ ಈವನ್ ಫ್ಯಾನನ್ನು ಸಹ ನೀವು ಕೂತಲ್ಲೇ ಆಪ್ರೇಟ್ ಮಾಡ್ಬೋದು. ಹೀಗೆ ಎಲ್ಲ ಕಡೆನೂ ಅವನಿಗೆ ಫಿಸಿಕಲ್ ಆ್ಯಕ್ಟಿವಿಟಿ ಕಡಿಮೆ ಆಗ್ತಾ ಹೋಗಿದೆ. ಸೊ ಎಕ್ಸ್ಪೆಂಡಿಚರ್ ಕಡಿಮೆ ಆಗಿದೆ, ಆಮೇಲೆ ತಿನ್ನೋದು ಜಾಸ್ತಿ ಆಗಿದೆ. ಸೊ ಇದಕ್ಕೋಸ್ಕರ ಅದು ಫ್ಯಾಟ್ ಡಿಪಾಸಿಟ್ ವೇರಿಯಸ್ ಟಿಶ್ಯೂಸಲ್ಲಿ ಆಗ್ತಾ ಇದೆ. ಇದು ಎರಡು. ಮೂರನೇದು, ಕೆಲವು ಡಿಸೀಸಲ್ಲಿ, ಎಂಡೋಕ್ರೈನ್ ಡಿಸೀಸಲ್ಲೂ ಈ ಒಬೆಸಿಟಿ ಬರ್ಬೋದು. ನಾಲ್ಕನೇದು ಏನಂತಂದರೆ, ಕೆಲವು ಮೆಡಿಕೇಷನ್ಸ್ ನಾವು ಬೇರೆ ಕಾಯಿಲೆಗಳಿಗೆ ಯೂಸ್ ಮಾಡ್ತೀವಿ, ಡಯಾಬಿಟೀಸಿಗೆ ಅದಕ್ಕೆಲ್ಲ. ಸೊ ಅದರಿಂದನೂ ಸಹ ನಮಗೆ ವೆಯ್ಟ್ ಗೇನ್ ಆಗ್ಬೋದು. ಇದು ಅಲ್ಲದೆ ಆಲ್ಕೋಹಾಲಿಕ್ ಪೇಷಂಟ್ಸಲ್ಲೂ ಈ ಒಬೆಸಿಟಿ ಕಂಡುಬರುತ್ತೆ. ಇನ್ನು ಜೀನ್ಸ್ ರಿಲೇಟೆಡ್ ಅಂತ ಹೇಳ್ಬಿಟ್ಟು ಜೆನೆಟಿಕ್ ಹೆರಿಡಿಟ್ರಿ ಫ್ಯಾಕ್ಟರ್, ಅದರಿಂದನೂ ಒಬೆಸಿಟಿ ಬರ್ಬೋದು. ಡಾಕ್ಟರ್, ಇನ್ನೊಂದು ಮುಖ್ಯ ಪ್ರಶ್ನೆ ಏನಂದರೆ, ನಾವೀಗ ಬೇರೆ ರೋಗಗಳಿಗೆ ತಗೊಳ್ಳೋ ಮಾತ್ರೆಗಳಿಂದ ಹೇಗೆ ಒಬೆಸಿಟಿ ಉಂಟಾಗುತ್ತೆ ಮತ್ತು ಯಾವೆಲ್ಲ ಮಾತ್ರೆಗಳಿಂದ ಉಂಟಾಗುತ್ತೆ ಅಂತ? ಅದಕ್ಕೆ ನಾವು ಡ್ರಗ್ ಇಂಡ್ಯೂಸ್ಡ್ ಒಬೆಸಿಟಿ ಅಂತ ಕರಿತೀವಿ. ಈಗ ನಾವು ಡಯಾಬಿಟೀಸಿಗೆ ನಾವು ಕೆಲವು ಮಾತ್ರೆಗಳನ್ನು ಯೂಸ್ ಮಾಡ್ತೀವಿ. ಇನ್ಸುಲಿನ್ ಅಂತ ಹೇಳ್ತೀವಿ, ಸಲ್ಫನ್ಯುಲ್ಯೂರಿಯಾ ಅಂತ ಹೇಳ್ತೀವಿ, ಮೆಗ್ಲಿಟಿನೈಡ್ಸ್ ಅಂತ ಹೇಳ್ತೀವಿ, ಆಮೇಲೆ ಪಯೋಗ್ಲಿಟೋಝೋನ್ ಅಥವಾ ಗ್ಲಿಟೋಝೋನ್ಸ್ ಅಂತ. ಸೊ ಇದು 4 ಗ್ರೂಪಲ್ಲಿ ವೆಯ್ಟ್ ಗೇನ್ ಆಗೋ ಚಾನ್ಸಸ್ಸು ಇರುತ್ತೆ. ಇದು ಅಲ್ಲದೆ ಸೈಕ್ಯಾಟ್ರಿಕ್ ಕಾಯಿಲೆಗಳಿಗೆ ಕೆಲವು ಮೆಡಿಸಿನ್ಸ್ ಯೂಸ್ ಮಾಡ್ತೀವಿ. ಸೊ ಅವನ್ನು ಸಹ ವೆಯ್ಟ್ ಗೇನ್ ಮಾಡ್ಬೋದು. ಅದಲ್ಲದೆ ಡಿಪ್ರೆಷನ್ಗೆ ಕೆಲವು ಮೆಡಿಸಿನ್ಸ್ ಯೂಸ್ ಮಾಡ್ತೀವಿ, ಆ್ಯಂಟಿ ಡಿಪ್ರೆಸೆಂಟ್ಸ್ ಅಂತ ಹೇಳ್ಬಿಟ್ಟು. ಅದರಲ್ಲಿ ನಾವು ಅಮಿಟ್ರಿಪ್ಟಿಲಿನ್ನು, ನಾರ್ಟ್ರಿಪ್ಟಿಲಿನ್ನು, ಇಮಿಪ್ರಮಿನ್. ಸೊ ಇವೆಲ್ಲನೂ ಸಹ ವೆಯ್ಟ್ ಗೇನ್ ಮಾಡ್ಬೋದು. ಅದಲ್ಲದೆ ಗ್ಲೂಕೋಕಾರ್ಟಿಕಾಯ್ಡ್ಸ್ ಅಂತ ಹೇಳ್ಬಿಟ್ಟು, ಇದಕ್ಕೆ ನಾವು ವೇರಿಯಸ್ ಡಿಸೀಸಸ್ಸಲ್ಲಿ ಯೂಸ್ ಮಾಡ್ತೀವಿ. ಆಟೋ ಇಮ್ಯೂನ್ ಡಿಸೀಸಸ್ಸು, ಇದು ಎಲ್ಲ ಸುಮಾರು ಅಲರ್ಜಿಕ್ ಕಂಡೀಷನ್ಸ್ ಎಲ್ಲದರಲ್ಲೂ ಯೂಸ್ ಮಾಡ್ತೀವಿ. ಅದು ಲಾಂಗ್ ಟರ್ಮ್ ತಗೊಂಡ್ರೆ ಇದನ್ನು ಸಹ ವೆಯ್ಟ್ ಗೇನ್ ಮಾಡ್ಬೋದು. ಅದಲ್ಲದೆ ಆ್ಯಂಟಿ ಎಪಿಲೆಪ್ಟಿಕ್ಸ್, ಎಪಿಲೆಪ್ಸಿಲಿ ಕೆಲವು ಯೂಸ್ ಮಾಡ್ತೀವಿ. ಈ ಡ್ರಗ್ಸ್ಗಳು ಸಹ ವೆಯ್ಟ್ ಗೇನ್ ಮಾಡ್ಬೋದು. ಇದು ಅಲ್ಲದೆ ನಾವು ಕಾರ್ಡಿಯಾಕ್ ಪ್ರಾಕ್ಟೀಸಲ್ಲಿ ಬೀಟಾ ಬ್ಲಾಕರ್ಸ್ ಅಂತ ಯೂಸ್ ಮಾಡ್ತೀವಿ. ಸೊ ಈ ಡ್ರಗ್ಗಳು ಸಹ ವೆಯ್ಟ್ ಗೇನ್ ಮಾಡ್ಬೋದು. ಹೇಗೆ ಅಂತಂದರೆ, ಬೀಟಾ ಬ್ಲಾಕರ್ಸು ರೆಸ್ಟಿಂಗ್ ಎನರ್ಜಿ ಎಕ್ಸ್ಪೆಂಡಿಚರ್ ಅಂತ ಇರುತ್ತೆ, ಅದು ರೆಸ್ಟಿಂಗ್ ಎನರ್ಜಿ ಎಕ್ಸ್ಪೆಂಡಿಚರ್ನ ಕಡಿಮೆ ಮಾಡುತ್ತೆ. ಸೊ ಕಡಿಮೆ ಮಾಡಿಬಿಟ್ಟು ಅದನ್ನು ಸಹ ವೆಯ್ಟ್ ಗೇನ್ ಮಾಡ್ಬೋದು. ಡಾಕ್ಟರ್ ಮಹೇಶ್, ನೀವು ಈ ಮುಂಚೆ ಕೆಲವೊಂದು ಎಂಡೋಕ್ರೈನ್ ಸಮಸ್ಯೆಗಳಿಂದ ಈ ಒಬೆಸಿಟಿ ಉಂಟಾಗುತ್ತೆ ಅಂತ ಹೇಳಿದ್ರಿ. ಹಾಗಿದ್ರೆ ಯಾವೆಲ್ಲ ಎಂಡೋಕ್ರೈನ್ ಸಮಸ್ಯೆಗಳಿಂದ ಈ ಬೊಜ್ಜುತನ ಉಂಟಾಗ್ಬೋದು? ಸೊ ಎಂಡೋಕ್ರೈನ್ ಸಮಸ್ಯೆ ವಿತ್ ರೆಸ್ಪೆಕ್ಟ್ ಟು ಒಬೆಸಿಟಿ ಅಂದ ತಕ್ಷಣ ನಮಗೆ ಫಸ್ಟು ಗೊತ್ತಾಗೋದೆ ಹೈಪೋಥೈರಾಯ್ಡಿಸಮ್ ಅಂತ. ಥೈರಾಯ್ಡ್ ಹಾರ್ಮೋನ್ ಸೆಕ್ರೀಷನ್ನು ಕಡಿಮೆ ಆಗುತ್ತೆ. ಸೊ ಈ ಹೈಪೋಥೈರಾಯ್ಡಿಸಮ್ ಇದ್ದಾಗ ಒಬೆಸಿಟಿ ಚಾನ್ಸಸ್ಸು ಜಾಸ್ತಿ.
ಸೊ ಅದಕ್ಕೋಸ್ಕರ ಒಬೇಸಿಟಿ ಟ್ರೀಟ್ಮೆಂಟ್ ಮಾಡೋಕ್ಕಿಂತ ಮುಂಚೆ ನೀವು ಹೈಪೋಥೈರಾಯ್ಡಿಸಮ್ ಇದೆಯೋ ಇಲ್ಲ ಅಂತ ಹೇಳ್ಬಿಟ್ಟು ಅಸೆಸ್ ಮಾಡಿಬಿಟ್ಟು ಅದಕ್ಕೆ ಟ್ರೀಟ್ಮೆಂಟ್ ಕೊಟ್ಟು ಆಮೇಲೂ ನಿಮಗೆ ಒಬೇಸಿಟಿ ಕಡಿಮೆ ಆಗಿಲ್ಲ ಅಂದರೆ ಆವಾಗ ಒಬೇಸಿಟಿ ಟ್ರೀಟ್ಮೆಂಟ್ ಕೊಡಬೇಕಾಗತ್ತೆ. ಇದು ಅಲ್ಲದೆ ಕುಶಿಂಗ್ ಸಿಂಡ್ರೋಮ್ ಅಂತೀವಿ, ಅದು ಸ್ಟೀರಾಯ್ಡ್ ಎಕ್ಸೆಸ್ ಆಗುತ್ತೆ ಬಾಡಿಲಿ. ಸೊ ಅವಾಗಲೂ ಸಹ ಒಬೇಸಿಟಿ ಬರೋ ಚಾನ್ಸಸ್ ಇರುತ್ತೆ. ಇದು ಅಲ್ಲದೆ ಕ್ರೇನಿಯೋಫೆರಿಂಜಿಯೋಮಾ ಅಂತೀವಿ, ಇನ್ಸುಲಿನೋಮಾ ಅಂತೀವಿ, ಮೇಲ್ ಹೈಪೋಗನಾಡಿಸಮ್, ಹೀಗೆ ಒಂದು 5-6 ವೆರೈಟಿ ಡಿಸೀಸಸ್ ಇದೆ. ಬಟ್ ಇದರಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಅಂದರೆ ಹೈಪೋಥೈರಾಯ್ಡಿಸಮ್. ಅಂದ್ರೆ ಇವೆಲ್ಲ ಹಾರ್ಮೋನ್ ಸಮಸ್ಯೆನೇ, ಹಾರ್ಮೋನ್ ಸಮಸ್ಯೆಯಿಂದ ಬರುವಂಥದ್ದು. ಇನ್ನು ಡಾಕ್ಟರ್, ಅನುವಂಶಿಕ ಸಂಬಂಧಿತ ಸ್ಥೂಲಕಾಯತೆ ಅಥವಾ ಜೆನೆಟಿಕ್ ರಿಲೇಟೆಡ್ ಒಬೆಸಿಟಿ ಯಾಕೆ ಉಂಟಾಗುತ್ತೆ, ಇದಕ್ಕೇನು ಕಾರಣ ಅಂತ? ನೋಡಿ, ಕೆಲವರಿಗೆ ಫ್ರಮ್ ಬರ್ತಿಂದನೇ ಒಬೇಸ್ ಇರ್ತಾರೆ. ಅವರು ಆ್ಯಕ್ಚುಲಿ ಹೆಚ್ಚು ತಿಂತಾ ಇರಲ್ಲ ಅಥವಾ ವರ್ಕು ಚೆನ್ನಾಗಿ ಮಾಡ್ತಾ ಇರ್ತಾರೆ, ಆದ್ರೂ ಸಹ ಫ್ರಮ್ ಬರ್ತಿಂದ ಅವರಿಗೆ ಒಬೆಸಿಟಿ ಇರುತ್ತೆ. ಇದು ಯಾಕೆ ಆಗ್ತಿದೆ ಅಂತಂದರೆ ಅದಕ್ಕೆ ಜೀನ್ಸ್ ರಿಲೇಟೆಡ್ ಒಬೆಸಿಟಿ ಆರ್ ಜೆನೆಟಿಕ್ ಒಬೆಸಿಟಿ ಅಂತ ಹೇಳ್ತೀವಿ. ಸೊ ಇದರಲ್ಲಿ ಏನಾಗುತ್ತೆ ಅಂತಂದರೆ ಕೆಲವು ಜೀನ್ಸ್ ರಿಲೇಟೆಡ್ ವಿತ್ ಅವರ್ ಎನರ್ಜಿ ಎಕ್ಸ್ಪೆಂಡಿಚರ್, ಸೊ ಅದು ಆಲ್ಟ್ರ್ ಆಗುತ್ತೆ. ಅದರಲ್ಲಿ ಸ್ಪೆಷಲಿ ಲೆಪ್ಟಿನ್ ಜೀನ್ ಅಂತ ಹೇಳ್ತೀವಿ, PCSK1 ಜೀನ್ ಅಂತ ಹೇಳ್ತೀವಿ, POMC ಜೀನ್ ಅಂತ ಹೇಳ್ತೀವಿ, ಆಮೇಲೆ MC4R ಜೀನ್ ಅಂತ. ಸೊ ಈ ಜೀನ್ಸ್ ಆಲ್ಟ್ರೇಷನ್ ಆದರೆ ಒಬೆಸಿಟಿ ಬರೋ ಚಾನ್ಸಸ್ಸು ಜಾಸ್ತಿ. ಇದರಲ್ಲಿ ನಾವು ಎಕ್ಸಾಂಪಲ್ ಹೇಳಬೇಕು ಅಂತಂದರೆ ಕೆಲವು ಸಿಂಡ್ರೋಮಿಕ್ ಒಬೆಸಿಟಿ ಅಂತಿದೆ. ಅದರಲ್ಲಿ ಪ್ರಾಡರ್ ವಿಲ್ಲಿ ಸಿಂಡ್ರೋಮ್ ಅಂತೀವಿ, ಬಾರ್ಡೆಟ್ ಬೀಡಲ್ ಸಿಂಡ್ರೋಮ್, ಆಲ್ಸ್ಟ್ರಾಮ್ ಸಿಂಡ್ರೋಮು, ಕೊಹೆನ್ ಸಿಂಡ್ರೋಮು, ಫ್ರಜೈಲ್ ಎಕ್ಸ್ ಸಿಂಡ್ರೋಮ್, ಹೀಗೆ ಸುಮಾರು ಸಿಂಡ್ರೋಮ್ಗಳಿದ್ದಾವೆ. ಇವೆಲ್ಲ ಜೆನೆಟಿಕಲಿ ರಿಲೇಟೆಡ್ ಒಬೆಸಿಟಿ. ಹಾಗಿದ್ರೆ ಈ ಒಬೆಸಿಟಿಗೆ ಚಿಕಿತ್ಸೆ ತಗೊಂಡಿಲ್ಲ ಅಂತಾದ್ರೆ ಏನೆಲ್ಲ ಪರಿಣಾಮಗಳು ಉಂಟಾಗ್ಬೋದು ಡಾಕ್ಟರ್? ಇದಕ್ಕಿಂತ ಮುಂಚೆ ಒಂದು ಪಾಯಿಂಟ್ ಹೇಳಬೇಕು. ಒಬೆಸಿಟಿ ಇದ್ದವರಿಗೆಲ್ಲ ಕಾಂಪ್ಲಿಕೇಶನ್ ಆಗುತ್ತೆ ಅಂತೇನಿಲ್ಲ, ಅಥವಾ ತೆಳು ಇದ್ದವರು ಲೀನ್ ಪೇಷಂಟ್ಸ್ ಎಲ್ಲರೂ ಹೆಲ್ತಿ ಅಂತಲೂ ಏನಿಲ್ಲ. ನಾವು ಮೆಜಾರಿಟಿ ಬಗ್ಗೆ ಮಾತಾಡಬೇಕಾಗತ್ತೆ. ಸೊ ಕೆಲವು ಒಬೀಸ್ ಪೇಷಂಟ್ಸು ಹೆಲ್ತಿಯಾಗಿರ್ತಾರೆ, ಡಯಾಬಿಟಿಸ್ ಇರಲ್ಲ, ಹೈಪರ್ ಟೆನ್ಷನ್ ಇರಲ್ಲ, ಏನೂ ಇರಲ್ಲ. ಸೊ ಅವರಿಗೇನು ನಾವು ಟ್ರೀಟ್ಮೆಂಟ್ ಕೊಡೋ ಅವಶ್ಯಕತೆ ಇಲ್ಲ. ಸೊ ಯೂಶಲಿ ಇನ್ ಮೆಜಾರಿಟಿ ಆಫ್ ದಿ ಕೇಸಸ್ ಒಬೆಸಿಟಿ ನಾವು ಇದ್ದವರಿಗೆ ಕಾಂಪ್ಲಿಕೇಶನ್ಸ್ ಆಗುತ್ತೆ. ಏನಂತಂದರೆ ಡಯಾಬಿಟಿಸ್ ಬರೋ ಚಾನ್ಸಸ್ ಜಾಸ್ತಿ, BP ಮತ್ತು ಫ್ಯಾಟಿ ಲಿವರ್ ಅಂತಾಗುತ್ತೆ. ಆಮೇಲೆ ಇನ್ನು ಹೆಣ್ಮಕ್ಳಲ್ಲಿ PCOS ಅಂತ, ಪಾಲಿಸಿಸ್ಟಿಕ್ ಒವ್ಯಾರಿಯನ್ ಸಿಂಡ್ರೋಮ್ ಅಂತ ಆಗ್ಬೋದು. ಇನ್ನು ಒಬಿಸಿಟಿ ಜಾಸ್ತಿ ಆದರೆ OSA ಅಂತಾಗುತ್ತೆ, ಅಬ್ಸ್ಟ್ರಕ್ಟಿವ್ ಸ್ಲೀಪ್ ಅಪ್ನಿಯಾ ಅಂತ ಹೇಳ್ತೀವಿ, ಅದಾಗೋ ಚಾನ್ಸಸ್ ಇರುತ್ತೆ. ಒಬೆಸಿಟಿ ಇದ್ದವರಿಗೆ ಕೆಲ ಟೈಮು ಈ ನೀ ಜಾಯಿಂಟ್ ಪೇಯ್ನ್ ಬರೋ ಚಾನ್ಸಸ್ ಇರುತ್ತೆ. ಸೊ ಬಿಕಾಸ್ ಆಫ್ ವೆಯ್ಟ್ ಅವರಿಗೆ ಆ ಜಾಯಿಂಟ್ ಮೇಲೆ ಜಾಸ್ತಿ ಭಾರ ಬೀರುತ್ತೆ. ಸೊ ಅವಾಗ ಅವರಿಗೆ ಪೇಯ್ನ್ ಜಾಸ್ತಿ ಆಗೋ ಚಾನ್ಸಸ್ ಇರುತ್ತೆ. ಸೊ ಇದಲ್ಲದೆ ಕೆಲವರಿಗೆ ಮ್ಯಾಲಿಗ್ನೆನ್ಸಿ, ಕ್ಯಾನ್ಸರ್ ಬರೋ ಚಾನ್ಸಸ್ಸು ಜಾಸ್ತಿ ಇರುತ್ತೆ ಈ ಒಬೆಸಿಟಿ ಏನಾದರೂ ನಾವು ಕಂಟ್ರೋಲ್ ಮಾಡಲಿಲ್ಲ ಅಂತಂದರೆ. ಸೊ ಹೀಗೆ ಸುಮಾರು ಕಾಂಪ್ಲಿಕೇಶನ್ಸು ಇದ್ದಾವೆ. ಡಾಕ್ಟರ್ ಮಹೇಶ್, ನಾವು ಇಷ್ಟೊತ್ತು ಈ ಸ್ಥೂಲಕಾಯತೆ ಯಾಕೆ ಉಂಟಾಗುತ್ತೆ, ಹಾಗೆ ಯಾವೆಲ್ಲ ಕಾರಣಗಳಿಂದ ಉಂಟಾಗುತ್ತೆ ಅನ್ನೋದ್ರ ಬಗ್ಗೆ ಮಾತನಾಡಿದ್ವಿ. ಇನ್ನು ಇದ್ರ ಬಗ್ಗೆ ಮುಂದುವರಿತಾ ಕೇಳೋದಾದ್ರೆ, ಈ ಬೊಜ್ಜು ಬಾರದೇ ಇರೋ ಹಾಗೆ ಹೇಗೆ ನೋಡ್ಕೋಬೇಕು ಅಥವಾ ನಮ್ಮ ತೂಕವನ್ನು ಹೇಗೆ ನಿಯಂತ್ರಣದಲ್ಲಿಡಬೇಕು ಅಂತ? ಮ್ಯಾನೇಜ್ಮೆಂಟ್ ಆಫ್ ಒಬೆಸಿಟಿ ಅಂತ ಹೇಳ್ತೀವಿ. ಸೊ ಈ ಮ್ಯಾನೇಜ್ಮೆಂಟ್ ಆಫ್ ಒಬೆಸಿಟಿಲಿ ನಾವು ಒಂದು 4 ಸ್ಟೆಪ್ಸ್ ಫಾಲೋ ಮಾಡಬೇಕಾಗುತ್ತೆ. ಫಸ್ಟ್ ಒನ್ನು ಒಬೆಸಿಟಿಲಿ ಇನಿಷಿಯಲ್ ಎವ್ಯಾಲ್ಯೂಯೇಷನ್ ಅಂತ ಹೇಳ್ತೀವಿ. ಸೆಕೆಂಡ್ ಒನ್ನು ಲೈಫ್ ಸ್ಟೈಲ್ ಮಾಡಿಫಿಕೇಶನ್, ಜೀವನ ಶೈಲಿಯ ಆಲ್ಟ್ರೇಷನ್ ಅದು. ಥರ್ಡ್ ಒನ್ನು ಫಾರ್ಮಕೋಥೆರಪಿ ಅಂತ, ಅಂದರೆ ಮಾತ್ರೆಗಳಿಂದ ಒಬೆಸಿಟಿನ ಕಂಟ್ರೋಲ್ ಮಾಡೋದು. ಫೋರ್ತ್ ಒನ್ನು ಸರ್ಜಿಕಲ್ ಅಪ್ರೋಚ್, ಕೆಲವು ಸರ್ಜರಿಯಿಂದ ನಾವು ಒಬೆಸಿಟಿನ ಮ್ಯಾನೇಜ್ ಮಾಡೋದು. ಇದರಲ್ಲಿ ನಾವು ಇನಿಷಿಯಲ್ ಎವ್ಯಾಲ್ಯೂಯೇಷನ್ ಹೇಳಬೇಕಂತಂದರೆ, ನಾವು ಪೇಷಂಟ್ ಬಂದ ತಕ್ಷಣ ನಾವು ಮಾತ್ರೆ ಹಾಕ್ಲಿಕ್ಕಿಂತ ಮುಂಚೆ ಇನಿಷಿಯಲ್ ಎವ್ಯಾಲ್ಯೂಯೇಷನಲ್ಲಿ ನಾವು BMI ಅಥವಾ ವೇಸ್ಟ್ ಸರ್ಕಂಫರೆನ್ಸು, ವೆಯ್ಟ್ ಹೈಟ್ ರೇಷಿಯೋ ಎಲ್ಲದೂ ನಾವು ಮಾಡ್ಕೊಳ್ತೀವಿ. ಅದ್ರ ಜೊತೆಗೆ ಅವರಿಗೆ ಬೇರೆ ಕಾಯಿಲೆಯಿಂದ ಏನಾದರೂ ಒಬೆಸಿಟಿ ಬರ್ತಾ ಇದೆಯೋ ಅಂತ ನೋಡಬೇಕಾಗತ್ತೆ. ಅಂದರೆ ಹೈಪೋಥೈರಾಯ್ಡಿಸಮ್ ಇದೆಯೋ ಅಥವಾ ಕುಶಿಂಗ್ ಸಿಂಡ್ರೋಮ್ ಇದೆಯೋ, ಬೇರೆ ಕಾರಣದಿಂದ ಬರ್ತಾ ಇದೆಯೋ ಅಂತ ಒಂದು ನೋಡಬೇಕು. ಎರಡನೇದು, ಬೇರೆ ಕಾಯಿಲೆಗಳಿಗಿಂತ ಮಾತ್ರೆ ಯೂಸ್ ಮಾಡೋದ್ರಿಂದ ಏನಾದ್ರು ಬರ್ತಾ ಇದೆಯೋ ಅಂತ ಹೇಳ್ಬಿಟ್ಟು ಅದನ್ನು ನಾವು ಆಲ್ಟ್ರ್ ಮಾಡಬೇಕಾಗ್ತದೆ. ಇದು ಅಲ್ಲದೆ ಈ ಒಬೆಸಿಟಿ ಯಾವುದಾದ್ರೂ ಕಾಂಪ್ಲಿಕೇಶನ್ ಇವಾಗ ಮಾಡಿದೆಯಾ ಅಂದರೆ ಆಸ್ಟಿಯೋಆರ್ಥರೈಟಿಸು, ಅಬ್ಸ್ಟ್ರಕ್ಟಿವ್ ಸ್ಲೀಪ್ ಅಪ್ನಿಯಾ, ಡಯಾಬಿಟೀಸು, ಹೈಪರ್ ಟೆನ್ಷನ್ನು, ಹಾರ್ಟ್ ಫೇಲ್ಯೂರ್ ವಿತ್ ಪ್ರಿಸರ್ವ್ಡ್ ಎಜೆಕ್ಷನ್ ಫ್ರ್ಯಾಕ್ಷನ್ನು, ಸೊ ಹೀಗೆ ಬೇರೆ ಬೇರೆ ಏನಾದರೂ ಕಾಯಿಲೆ ಅದ್ರ ಜೊತೆಗೆ ಸೇರ್ಕೊಂಡಿದೆಯಾ ಅಥವಾ ಕಾಂಪ್ಲಿಕೇಶನ್ ಆಗಿದೆಯಾ ಅಂತ ಹೇಳ್ಬಿಟ್ಟು ಇನಿಷಿಯಲ್ ಎವ್ಯಾಲ್ಯೂಯೇಷನ್ ಮಾಡ್ತೀವಿ. ನಮ್ಮ ಆಹಾರ ಪದ್ಧತಿ ಈ ನಿಟ್ಟಿನಲ್ಲಿ ಹೇಗಿರಬೇಕು ಅಂತ ಮಾತನಾಡೋದಾದರೆ ಇದ್ರ ಬಗ್ಗೆ ಸ್ವಲ್ಪ ಮಾಹಿತಿ ನೀಡ್ತೀರಾ? ಇಲ್ಲಿ ಆಹಾರ ಪದ್ಧತಿಯಲ್ಲಿ ಮೇಯ್ನ್ ಹೇಳಬೇಕು ಅಂತಂದರೆ ಮೈಂಡ್ಫುಲ್ ಈಟಿಂಗ್ ಅಂತ. ಮೈಂಡ್ಫುಲ್ ಈಟಿಂಗ್ ಅಂತಂದರೆ
ಅವರು ಏನು ತಿಂತಾ ಇದ್ದಾರೆ ಅವ್ರಿಗೆ ಅದ್ರ ಬಗ್ಗೆ ಗೊತ್ತಿರಬೇಕು. ನನಗೆ ಎಷ್ಟು ಬೇಕು, ಎಷ್ಟು ತಿನ್ನಬೇಕು, ಸೊ ಹೀಗೆ ಗೊತ್ತಿರಬೇಕು ಅವರಿಗೆ. ಅವಾಯ್ಡ್ ಗ್ರೇಸಿಂಗ್ ಅಂತ ಹೇಳ್ತೀವಿ. ಅವಾಯ್ಡ್ ಗ್ರೇಸಿಂಗ್ ಅಂದರೆ ಯಾವಾಗಲೂ ತಿನ್ನೋದನ್ನ ಅವಾಯ್ಡ್ ಮಾಡಬೇಕು. ಸೊ ಓವರಾಲ್ ನಾವಿಲ್ಲಿ ಹೇಳಬೇಕು ಅಂತಂದರೆ ಕ್ಯಾಲೋರಿ ಇಂಟೇಕ್ ಕಡಿಮೆ ಮಾಡಬೇಕು. ನಿಮಗೆ ದಿನದಲ್ಲಿ ಒಂದು 100 ಕ್ಯಾಲೋರಿ ತಿಂತಾ ಇರೋದ್ರಲ್ಲಿ ಕಡಿಮೆ ಮಾಡಿ. ಆ ಒಂದು ವರ್ಷದಲ್ಲಿ ಅದೆಷ್ಟೋ ವೆಯ್ಟ್ ಕಡಿಮೆ ಆಗುತ್ತೆ. 500, 1000 ಈ ರೀತಿ ಟಾರ್ಗೆಟ್ ಬೇಡ. 100 ಕ್ಯಾಲೋರೀಸ್ ಕಡಿಮೆ ಮಾಡಿ ಸಾಕು. ಅದ್ರ ಜೊತೆಗೆ ನೀವು ಫ್ಯಾಟ್ ಕಂಟೈನಿಂಗ್ ಫುಡ್ಸ್ ಅಥವಾ ಹೈ ಗ್ಲೈಸಿಮಿಕ್ ಫುಡ್ಸ್ ಅವಾಯ್ಡ್ ಮಾಡಬೇಕಾಗತ್ತೆ, ಅಥವಾ ಹೈ ಕ್ಯಾಲೋರಿ ಫುಡ್ಡನ್ನು ಅವಾಯ್ಡ್ ಮಾಡಬೇಕು. ಸೊ ಇದರಲ್ಲಿ ನಿಮಗೆ ಸುಕ್ರೋಸ್ ಕಂಟೈನಿಂಗ್ ಫುಡ್ಸ್ ಅಂತ ಹೇಳ್ತೀವಿ, ಅದನ್ನು ಅವಾಯ್ಡ್ ಮಾಡಬೇಕಾಗತ್ತೆ, ಅಥವಾ ಫ್ರೈಡ್ ಫುಡ್ಸು ಅವಾಯ್ಡ್ ಮಾಡಬೇಕಾಗತ್ತೆ. ಇದ್ರ ಜೊತೆಗೆ ಆಲ್ಕೋಹಾಲಿಕ್ಸಿಗೆ ಏನು ಹೇಳೋದು ಅಂತಂದರೆ 1 ಗ್ರಾಮ್ ಆಲ್ಕೋಹಾಲು 7 ಕ್ಯಾಲೋರೀಸು ಪ್ರೊವೈಡ್ ಮಾಡುತ್ತೆ. ದಿನ ನಿಮ್ಮದು 550 ಕ್ಯಾಲೋರಿ ಆಲ್ಕೋಹಾಲಿಂದ ಬರುತ್ತೆ, ಪ್ಲಸ್ಸು ಸೈಡ್ಸು ಅದು ಇದು ಅಂತ ಹೇಳ್ಬಿಟ್ಟು ಅದೊಂದು 1000 ಕ್ಯಾಲೋರಿ. ಸೊ ಅದಕ್ಕಾಗಿ ಆಲ್ಕೋಹಾಲಿಕ್ಸು ಅವರೂ ಸಹ ಆಲ್ಕೋಹಾಲ್ ರೆಡ್ಯೂಸ್ ಮಾಡಬೇಕಾಗತ್ತೆ. ಆಮೇಲೆ ಆ ಸೈಡ್ಸ್ ಎಕ್ಸ್ಟ್ರಾ ಏನು ತೊಗೊಳ್ತಿದ್ದಾರೋ ಅದನ್ನು ರೆಡ್ಯೂಸ್ ಮಾಡಬೇಕಾಗತ್ತೆ. ಇಲ್ಲ ಅಂದರೆ ಟ್ರೀಟ್ಮೆಂಟ್ ಸಕ್ಸಸ್ಫುಲ್ ಆಗಲ್ಲ. ಹಾಗಿದ್ರೆ ಡಾಕ್ಟರ್, ಈಗ ನಮ್ಮ ವ್ಯಾಯಾಮ ಅಥವಾ ದೈಹಿಕ ಚಟುವಟಿಕೆಗಳು ಹೇಗಿರಬೇಕು ಈ ಒಬೆಸಿಟಿಯನ್ನು ತಡೆಯೋ ದಿಶೆಯಲ್ಲಿ? ಸೊ ಇದರಲ್ಲಿ ನೋಡಿ, ಎಕ್ಸಸೈಸ್ ಅಥವಾ ದೈಹಿಕ ಚಟುವಟಿಕೆ ಅಂದಾಗ ಇದರಲ್ಲಿ ಫಸ್ಟು ಅವನು ಒಬೀಸ್ ಪೇಷಂಟ್ ಯೂಶ್ವಲಿ ಸೋಂಬೇರಿ ಇರ್ತಾನೆ ಅವನು. ಯಾಕೆಂದರೆ ಅವನಿಗೆ ರಾತ್ರಿ ನಿದ್ದೆ ಆಗಲ್ಲ ಸರಿಯಾಗಿ, ಅದಕ್ಕೆ ಅಬ್ಸ್ಟ್ರಕ್ಟಿವ್ ಸ್ಲೀಪ್ ಅಪ್ನೇ ಇರುತ್ತೆ. ನಿದ್ದೆ ಆಗಲ್ಲ ಅಂದ ತಕ್ಷಣ ಅವನಿಗೆ ಬೆಳಿಗ್ಗೆ ಲೇಜಿ ಇರ್ತಾನೆ. ಸೊ ಲೇಜಿ ಇದ್ದರೆ ಅವನು ಫಿಸಿಕಲ್ ಆ್ಯಕ್ಟಿವಿಟಿ ಮಾಡಲಿಕ್ಕೆ ಆಗಲ್ಲ, ಮತ್ತು ಮಾರ್ನಿಂಗ್ ಡ್ರೌಸಿ ಇರ್ತಾನೆ. ಸೊ ಇದು ಹೀಗೆ ಕಂಟಿನ್ಯೂ ಆಗ್ತದೆ ಮತ್ತು ಒಬೆಸಿಟಿ ಜಾಸ್ತಿ ಆಗುತ್ತೆ. ಫಸ್ಟು ಅವನಿಗೆ ಬೆಳಿಗ್ಗೆ ಬೇಗ ಹೇಳೋದು ಅಡ್ವೈಸ್ ಮಾಡಬೇಕು. ಅದ್ರ ಜೊತೆಗೆ ಚಿಕ್ಕ ಚಿಕ್ಕ ಕೆಲಸಗಳನ್ನ ಮಾಡಲಿಕ್ಕೆ ಹೇಳಬೇಕು. ಅದ್ರ ಜೊತೆಗೆ ಫಸ್ಟ್ ಅವನಿಗೆ ವಾಕಿಂಗ್ ಮಾಡಿ ಅಂತ ಹೇಳಬೇಕು. 1 ಗಂಟೆ ಮಾಡಿ ಅಂದರೆ ಮಾಡಲ್ಲ ಅವರು. ಜಸ್ಟ್ ವಾಕಿಂಗ್ ಹೋಗಿ ಒಂದು 5 ನಿಮಿಷ ಹೋಗಿ ಬನ್ನಿ ಅನ್ಬೇಕು. ಅದು ಬರ್ತಾ 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 ಅಡಾಪ್ಟ್ ಆಗುತ್ತೆ. ಸೊ ಅವರಿಗೆ ಈ ರೀತಿ ಕಸ್ಟಮೈಸ್ಡ್ ಆಗಿ ಹೇಳಬೇಕಾಗ್ತದೆ. ಸೊ ಇದ್ರ ಜೊತೆಗೆ ಎಕ್ಸಸೈಸು ಒಬೆಸಿಟಿಗೆ ಅಲ್ಲದೇ ಸಹ BP-ಗೂ ಹೆಲ್ಪ್ ಆಗುತ್ತೆ, ಹಾರ್ಟಿಗೂ ಹೆಲ್ಪ್ ಆಗುತ್ತೆ, ಆಮೇಲೆ ಸೆನ್ಸ್ ಆಫ್ ವೆಲ್ ಬೀಯಿಂಗ್, ಅವ್ರದ್ದು ಮೆಂಟಲ್ ಮೇಕಪ್ಪು ಚೆನ್ನಾಗುತ್ತೆ. ಸರಿ, ಇನ್ನು ಡಾಕ್ಟರ್, ಅನೇಕ ವೈದ್ಯರ ಬಳಿ ಸಮಾಲೋಚಿಸ್ತಾ ಅವ್ರು ಹೇಳ್ತಾರೆ ಬಿಹೇವಿಯರ್ ಥೆರಪಿ ಮಾಡಿ ಅಂತ. ಈ ಬಿಹೇವಿಯರ್ ಥೆರಪಿ ಅಂದ್ರೇನು, ಅದರಲ್ಲಿ ಏನು ಮಾಡ್ತೀರಾ? ಬಿಹೇವಿಯರ್ ಥೆರಪಿ ಪ್ರಾಕ್ಟಿಕಲಿ ಇಟ್ ಈಸ್ ವೆರಿ ಟಫ್. ಕಾಗ್ನಿಟಿವ್ ಬಿಹೇವಿಯರ್ ಥೆರಪಿ ಅಂತ ಹೇಳ್ಬಿಟ್ಟು ಸೈಕ್ಯಾಟ್ರಿಲೂ ಮಾಡ್ತೀವಿ, ಸೊ ಇದರಲ್ಲೂ ಅಡ್ವೈಸ್ ಮಾಡ್ತೀವಿ. ಅದ್ರ ಜೊತೆಗೆ ನಾವು ಅವರಿಗೆ ಏನು ಹೇಳ್ತೀವಿ ಅಂತಂದರೆ ಸೆಲ್ಫ್ ಮಾನಿಟರಿಂಗ್ ಆಫ್ ಯುವರ್ ವೆಯ್ಟ್ ಈಸ್ ಆಲ್ಸೋ ಇಂಪಾರ್ಟೆಂಟ್ ಅಂತ ಹೇಳ್ತೀವಿ. ಅದ್ರ ಜೊತೆಗೆ ಇನ್ನೊಂದು ನಾವು ಹೇಳಬೇಕು ಅಂತಂದರೆ ಸ್ಲೋ ಈಟಿಂಗ್ ಹ್ಯಾಬಿಟ್ ಈಸ್ ಗುಡ್. ಸ್ಲೋ ಈಟಿಂಗ್ ಹ್ಯಾಬಿಟ್ ಅಂತಂದರೆ ನೀವು ಸ್ಲೋಗ ತಿಂದಾಗ ಆ ಬ್ರೈನಿಗೆ ಸಿಗ್ನಲ್ ಹೋಗುತ್ತೆ. ನಿಮಗೆ ಎಷ್ಟು ಬೇಕೋ ಅಷ್ಟು ಹೋದಾಗ ಅದು ಸಿಗ್ನಲ್ ಕೊಡುತ್ತೆ ಸ್ಟಾಪ್ ಅಂತ ಹೇಳ್ಬಿಟ್ಟು. ನೀವು ಫಾಸ್ಟ್ ಈಟ್ ಮಾಡಿದಾಗ ಏನಾಗುತ್ತೆ, ಸಿಗ್ನಲ್ ಹೋಗೋಕ್ಕಿಂತ ಮುಂಚೆ ನೀವು ಓವರಾಗಿ ತಗೊಂಡಿರ್ತೀರಿ. ಸೊ ಅವಾಗ ಅದು ಸರಿಯಾಗಿ ಮ್ಯಾನೇಜ್ ಮಾಡಲಿಕ್ಕೆ ಆಗಲ್ಲ. ಸ್ಲೋ ಈಟಿಂಗ್ ಟೆಕ್ನಿಕ್ ಈಸ್ ಡೆಫಿನೆಟ್ಲಿ ಹೆಲ್ಪ್ಫುಲ್ ಇನ್ ಒಬೀಸ್ ಪೇಷಂಟ್ಸ್. ಡಾಕ್ಟರ್, ಈಗ ಈ ಒಬೆಸಿಟಿಯ ಚಿಕಿತ್ಸೆಯ ಬಗ್ಗೆ ತಿಳಿಯೋದಾದರೆ ಯಾವೆಲ್ಲ ಮಾತ್ರೆಗಳನ್ನು ಬಳಸ್ತೀರಾ ಇದಕ್ಕೆ? ನೋಡಿ, ಫಾರ್ಮಕೋಥೆರಪಿ ಆಫ್ ಒಬೆಸಿಟಿ ಅಂತ ಹೇಳ್ತೀವಿ. ಇದರಲ್ಲಿ ಕೆಲ ಮಾತ್ರೆಗಳು ಅಪ್ರೂವ್ ಆಗಿದ್ದಾವೆ. ಎಕ್ಸಾಂಪಲ್ ಹೇಳಬೇಕಂದ್ರೆ ಸೆಮಾಗ್ಲುಟೈಡ್, ಟಿರ್ಜಿಪಾಟೈಡ್, ಟೋಪಿರಮೇಟ್, ಬುಪ್ರೋಪಿಯಾನ್, ಫೆಂಟಿರಮೈನ್, ಓರ್ಲಿಸ್ಟ್ಯಾಟ್, ನಾಲ್ಟ್ರೆಕ್ಸೋಲ್. ಸೊ ಈ ಮಾತ್ರೆಗಳು ಅಪ್ರೂವ್ ಆಗಿದ್ದಾವೆ. ಇದು ಎಲ್ಲದರಲ್ಲೂ ಇಂಪಾರ್ಟೆಂಟ್ ಈಗ ನಾವು ಕ್ಲಿನಿಕಲ್ ಪ್ರಾಕ್ಟೀಸಲ್ಲಿ ಯೂಸ್ ಮಾಡ್ತಾ ಇರೋದು ಸೆಮಾಗ್ಲುಟೈಡ್ ಅಂತ. ಟೆರ್ಜಿಪಾಟೈಡ್ ಇಸ್ ಆಲ್ಸೋ ಎಫೆಕ್ಟಿವ್ ಡ್ರಗ್, ಬಟ್ ಈಗ ರೇಟ್ ಜಾಸ್ತಿ ಇದೆ. ಒಂದು ಇಂಜೆಕ್ಷನ್ ಒಂದು 14,000-15,000 ರೂಪಾಯಿ ಆಗ್ಬೋದು. ಅದಕ್ಕೋಸ್ಕರ ಅದನ್ನು ಹೆಚ್ಚು ಯೂಸ್ ಮಾಡ್ತಾರೆ. ಯೂಸ್ ಮಾಡ್ತೀವಿ ಬಟ್ ಕಡಿಮೆ. ಬಟ್ ಸೆಮಾಗ್ಲುಟೈಡ್ ಈಗ ಕಾಮನ್ ಆಗಿ ಯೂಸ್ ಮಾಡ್ತಾ ಇದ್ದೀವಿ, ಅದರದ್ದು ರೇಟ್ ಕಡಿಮೆ ಆಗಿದೆ. ಈ ಸೆಮಾಗ್ಲುಟೈಡ್ ಏನಂತಂದರೆ ಅದು ನಮ್ಮ ಅಪಟೈಟನ್ನು ಕಡಿಮೆ ಮಾಡುತ್ತೆ, ಬ್ರೈನಿಗೆ ಹೋಗ್ಬಿಟ್ಟು ಅಪಟೈಟನ್ನು ಕಡಿಮೆ ಮಾಡುತ್ತೆ, ಮತ್ತು ಗ್ಯಾಸ್ಟ್ರಿಕ್ ಮೊಟಿಲಿಟಿ ಅಂತೀವಿ ಅದನ್ನು ಕಡಿಮೆ ಮಾಡುತ್ತೆ. ಅಂದರೆ ಫುಡ್ಡು ನಿಮ್ಮ ಹೊಟ್ಟೆಯಲ್ಲಿ ತುಂಬ ಟೈಮ್ ಇರುತ್ತೆ, ಸೊ ಅವಾಗ ನೀವು ಪದೇ ಪದೇ ಈಟಿಂಗನ್ನು ಅವಾಯ್ಡ್ ಮಾಡುತ್ತೆ. ಅದ್ರ ಜೊತೆಗೆ ಅದು ಲಿವರ್ ಫ್ಯಾಟನ್ನು ಕಡಿಮೆ ಮಾಡುತ್ತೆ. ಸೊ ಹೀಗೆ ಅದರದ್ದು ಬೆನಿಫಿಷಿಯಲ್ ಎಫೆಕ್ಟ್ ತುಂಬ ಇದೆ. ಈವನ್ ಡಯಾಬಿಟಿಸ್ಗೂ ಹೆಲ್ಪ್ ಆಗುತ್ತೆ. ಇನ್ಸುಲಿನ್ ಸೆಕ್ರೀಷನ್ ಜಾಸ್ತಿ ಆಗುತ್ತೆ, ಆಮೇಲೆ ಗ್ಲುಕಾಗಾನ್ ಸೆಕ್ರೀಷನ್ ಕಡಿಮೆ ಆಗುತ್ತೆ. ಸೊ ಮಲ್ಟಿಪಲ್ ಆ್ಯಕ್ಷನ್ಸ್ ಇದೆ ಸೆಮಾಗ್ಲುಟೈಡ್. ಇದು ಇಂಜೆಕ್ಟಬಲ್ ಫಾರ್ಮಲ್ಲೂ ಬರುತ್ತೆ, ಟ್ಯಾಬ್ಲೆಟ್ ಫಾರ್ಮಲ್ಲೂ ಬರುತ್ತೆ. ಟ್ಯಾಬ್ಲೆಟ್ ಫಾರ್ಮು ಎಫಿಕೆಸಿ ಇಂಜೆಕ್ಟಬಲ್ ಫಾರ್ಮ್ ಅಷ್ಟು ಇಲ್ಲ. ಸೊ ಟ್ಯಾಬ್ಲೆಟ್ ಆದರೆ ನೀವು ಡೈಲಿ ತಗೊಳ್ಬೇಕು. ಇಂಜೆಕ್ಟಬಲ್ ಫಾರ್ಮ್ ಆದರೆ ವಾರಕ್ಕೊಂದು ಇಂಜೆಕ್ಷನ್, ವೀಕ್ಲಿ ಒಂದು ಇಂಜೆಕ್ಷನ್ನು. ಸೊ ವೀಕ್ಲಿ ಒಂದು ಇಂಜೆಕ್ಷನ್ ತಗೊಂಡ್ರೆ ಅದು ತೂಕ ಕಡಿಮೆ ಆಗುತ್ತೆ.
ಡಾಕ್ಟರ್ ಮಹೇಶ್, ಈಗ ತೂಕ ಇಳಿಸೋದು ಅಂತ ಆದ್ರೆ ಎಷ್ಟು ಇಳಿಸ್ಬೇಕು ಮತ್ತೆ ಇದು ಹೇಗೆ ಉಪಯುಕ್ತ ನಮ್ಮ ಆರೋಗ್ಯಕ್ಕೆ? ನೋಡಿ, ಈಗ ನಾವು ತೂಕ ಇಳಿಸೋದಾದ್ರೆ ಯೂಶಲಿ ನಾವು 3 ಹೆಡಿಂಗ್ಸ್ ಅಲ್ಲಿ ನೋಡ್ತೀವಿ. ಲೆಸ್ ದ್ಯಾನ್ 5% ಒಂದು, ಲೆಸ್ ದ್ಯಾನ್ 5% ಅಂದರೆ ನೋ ರೆಸ್ಪಾನ್ಸ್ ಅಂತ. 5%ಕ್ಕಿಂತ ತೂಕ ಕಡಿಮೆಯಾಗಿ ಈ ಮಾತ್ರೆ ಮಾಡ್ತಿದೆ ಅಂದರೆ ಹೆಲ್ತ್ ರಿಸ್ಕ್ ಅಷ್ಟು ಕಡಿಮೆ ಮಾಡಲ್ಲ ಅಂತದು. 5 to 15% ಗುಡ್ ರೆಸ್ಪಾನ್ಸ್ ಅಂತ. ಗುಡ್ ರೆಸ್ಪಾನ್ಸ್ ಅಂದರೆ ಇದು ಹೆಲ್ತ್ ರಿಸ್ಕ್ ಕಡಿಮೆ ಮಾಡಬಹುದು, 5 to 15% ಅಂತ. ಮೋರ್ ದ್ಯಾನ್ 15% ಆಫ್ ಯುವರ್ ಬಾಡಿ ವೆಯ್ಟ್ ಕಡಿಮೆ ಆಯಿತು ಅಂದರೆ ಎಕ್ಸಲೆಂಟ್ ರೆಸ್ಪಾನ್ಸ್ ಅಂತ. 15%ಗಿಂತ ಜಾಸ್ತಿ ಕಡಿಮೆ ಆದರೆ ಆವಾಗ ನಿಮ್ಮ ಹೆಲ್ತ್ ರಿಸ್ಕು ಕಡಿಮೆ ಅಂತ ಹೇಳ್ತೀವಿ. ಮತ್ತೆ ಡಾಕ್ಟರ್, ಈ ಒಬೆಸಿಟಿಯ ಚಿಕಿತ್ಸೆಯ ಕಾಲಾವಧಿ ಎಷ್ಟು? ನೋಡಿ, ಕಾಲಾವಧಿ ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ಇದು ಒಬೆಸಿಟಿ ಈಸ್ ಎ ಡಿಸೀಸ್. ಅದು ನೀವು 2 ತಿಂಗಳು 3 ತಿಂಗಳು ತಗೊಂಡು ಬಿಡೋಕ್ಕಾಗಲ್ಲ. ನೀವು ಡಯಾಬಿಟಿಸಿಗೆ, ಹೈಪರ್ ಟೆನ್ಷನ್ಗೆ ಹೇಗೆ ಮಾತ್ರೆ ತಗೊಳ್ತಿರೋ ಇದಕ್ಕೂ ಹಾಗೆ ಮೆಡಿಕೇಶನ್ ತಗೊಳ್ಬೇಕಾಗತ್ತೆ. ಯೂಶ್ವಲಿ ಲೈಫ್ ಲಾಂಗ್. ಸಪೋಸ್ ನೀವು ಭಾಳ ನಮ್ಮ ಲೈಫ್ ಸ್ಟೈಲ್ ಮಾಡಿಫಿಕೇಷನ್ ಮೇಂಟೈನ್ ಮಾಡ್ತೀರಿ ಅಂದರೆ ನಾವು ಒಂದು 6 ಮಂತ್ಸು ಅಥವಾ 1 ಇಯರು ಈ ಟ್ರೀಟ್ಮೆಂಟ್ ಕೊಡ್ತೀವಿ. ಕೊಟ್ಬಿಟ್ಟು ತೂಕ ಒಂದು 15-20 kg ಕಡಿಮೆ ಆಗುತ್ತೆ. ಆಮೇಲೆ ನೀವು ಲೈಫ್ ಸ್ಟೈಲ್ ಮಾಡಿಫಿಕೇಷನಲ್ಲಿ ಇದನ್ನು ಮೇಂಟೈನ್ ಮಾಡುವಂಥ ಇದಿದ್ದರೆ ಇಟ್ ಈಸ್ ಪಾಸಿಬಲ್ ಟು ಸ್ಟಾಪ್. ಹಾಗಿದ್ದಲ್ಲಿ ಇದರ ಚಿಕಿತ್ಸೆಯನ್ನು ಹೇಗೆ ಮೇಲ್ವಿಚಾರಿಸ್ತೀರಾ ಡಾಕ್ಟರ್ ನೀವು? ನೋಡಿ, ಮಾನಿಟ್ರಿಂಗ್ ಅಂತ ಹೇಳ್ತೀವಿ ನಾವು. ಇದನ್ನು ಈ ಮಾತ್ರೆ ಹಾಕಿಬಿಟ್ಟು ಸುಮ್ಮನೆ ಬಿಡೋಕ್ಕಾಗಲ್ಲ. ಸೊ ಮಾನಿಟ್ರಿಂಗ್ ಈಸ್ ಇಂಪಾರ್ಟೆಂಟ್. ಮಾನಿಟ್ರಿಂಗಲ್ಲಿ 2 ಆಸ್ಪೆಕ್ಟ್ಸ್ ಇದೆ. ಒಂದು, ಅದು ವರ್ಕ್ ಆಗ್ತಾ ಇದೆಯೋಲ್ಲ ಅಂತ, ಎಫಿಕೇಸಿ ಅಂತ ಹೇಳ್ತೀವಿ, ಎಫಿಕೇಸಿ ಮೆಷರ್ಮೆಂಟ್. ಸೆಕೆಂಡ್ ಒನ್ನು, ಇದರಿಂದ ಅಡ್ವರ್ಸ್ ಎಫೆಕ್ಟ್ಸ್ ಏನಾರು ಆಗಿದೆಯಾ ಅಂತ ಹೇಳ್ಬಿಟ್ಟು. ಸೊ ಎಫಿಕೇಸಿಲಿ ನೀವು 3 ಮಂತ್ಸ್ ಆದಮೇಲೆ ಅದು ಎಷ್ಟು ವೆಯ್ಟ್ ಕಡಿಮೆ ಮಾಡಿದೆ ಅಂತ ನೋಡ್ತೀವಿ. 5%ಕ್ಕಿಂತ ಕಡಿಮೆ ವೆಯ್ಟ್ ಆಯಿತು ಈವನ್ ಆಫ್ಟರ್ 3 ಮಂತ್ಸ್ ಆಫ್ ಟ್ರೀಟ್ಮೆಂಟ್ ಅಂದರೆ ಇಟ್ ಈಸ್ ನಾಟ್ ಗೋಯಿಂಗ್ ಟು ಹೆಲ್ಪ್ಫುಲ್, ಯು ಕ್ಯಾನ್ ಸ್ಟಾಪ್ ದಟ್ ಡ್ರಗ್ ಅಂತ. 5%ಕ್ಕಿಂತ ಜಾಸ್ತಿ ವೆಯ್ಟ್ ಲಾಸ್ ಆಗಿದೆ ಆಫ್ಟರ್ 3 ಮಂತ್ಸ್ ಅಂದರೆ ಯು ಕ್ಯಾನ್ ಕಂಟಿನ್ಯೂ ದಿ ಟ್ರೀಟ್ಮೆಂಟ್ ಆ್ಯಂಡ್ ಯು ಕ್ಯಾನ್ ಇನ್ಕ್ರೀಸ್ ದಿ ಡೋಸೇಜ್ ಅಂತ ಹೇಳ್ಬಿಟ್ಟು. ಅದು ಎಫಿಕೇಸಿ ವೈಸ್. ಅಡ್ವರ್ಸ್ ಡ್ರಗ್ ರಿಯಾಕ್ಷನ್ ವೈಸು ಸೆಮಾಗ್ಲುಟೈಡ್ ಯೂಶ್ವಲಿ GI ಸಿಂಪ್ಟಮ್ಸ್ ಅಂತ ಹೇಳ್ತೀವಿ, ಗ್ಯಾಸ್ಟ್ರೋ ಇಂಟೆಸ್ಟೈನ್ ಸಿಂಪ್ಟಮ್ಸ್ ಕಾಮನ್ ಆಗಿ ಕಾಸ್ ಮಾಡುತ್ತೆ. ಅವಾಗಲೇ ಹೇಳಿದೆ, ಗ್ಯಾಸ್ಟ್ರಿಕ್ ಮೊಟಿಲಿಟಿ ಕಡಿಮೆ ಆಗುತ್ತೆ, ಹೊಟ್ಟೆ ಫುಲ್ ಆದಂಗೆ ಆಗುತ್ತೆ, ವಾಮಿಟ್ ಬಂದಂಗೆ ಆಗುತ್ತೆ, ಹೀಗೆಲ್ಲ ಆಗುತ್ತೆ ಅಂತ. ಅದಕ್ಕೋಸ್ಕರ ನಾವು ಸ್ಮಾಲ್ ಡೋಸೇಜಲ್ಲಿ ಸ್ಟಾರ್ಟ್ ಮಾಡ್ತೀವಿ. ಸೊ ಆಫ್ಟರ್ 1 ಮಂತ್ ಮತ್ತೆ ಒಂಚೂರು ಡೋಸ್ ಜಾಸ್ತಿ ಮಾಡ್ತೀವಿ. ಆಫ್ಟರ್ 2 ಮಂತ್ಸು ಮತ್ತೊಂದು ಸ್ವಲ್ಪ ಜಾಸ್ತಿ ಮಾಡ್ತೀವಿ. ಸೊ GIT ಸಿಂಪ್ಟಮ್ಸು ಕಾಮನ್. ಆ GIT ಸಿಂಪ್ಟಮ್ಸ್ ಅಲ್ಲದೆ ಇನ್ನೂ ಕೆಲವು ಬರ್ಬೋದು, ಬಟ್ ದೀಸ್ ಆರ್ ವೆರಿ ರೇರ್ ಅಡ್ವರ್ಸ್ ಎಫೆಕ್ಟ್ಸ್. ಪ್ಯಾಂಕ್ರೈಟೈಟಿಸ್ ಅಂತ ಹೇಳ್ತೀವಿ, ಗಾಲ್ ಸ್ಟೋನ್ಸ್ ಅಂತ ಹೇಳ್ತೀವಿ, ಸಮ್ ವಿಷನ್ ಪ್ರಾಬ್ಲಮ್ ಅಂತ ಹೇಳ್ತೀವಿ, ಆಮೇಲೆ ಮಸಲ್ ಮಾಸ್ ಕಡಿಮೆ ಆಗ್ಬೋದು ಅಂತ ಹೇಳ್ತೀವಿ. ಸೊ ಇವೆಲ್ಲ ವೆರಿ ರೇರ್, ಬಟ್ GI ಸಿಂಪ್ಟಮ್ಸ್ ಆರ್ ಕಾಮನ್. ಡಾಕ್ಟರ್, ಕೊನೆಯದಾಗಿ ಕೇಳೋದಾದ್ರೆ, ನಮ್ಮ ಬೊಜ್ಜು ಏನು ಮಾಡಿದ್ರು ಇಳಿತಾನೆ ಇಲ್ಲ ಅಂತಿರೋರಿಗೆ ಸರ್ಜರಿ ಥರದ್ದೇನಾದರೂ ಉಪಾಯ ಇದೆಯಾ? ನೋಡಿ, ಈಗ ಸರ್ಜರಿಲಿ ಲಾಸ್ಟ್ 4th ಆಪ್ಷನ್ ನಾವು ಸರ್ಜರಿ ಹೇಳ್ದು. ಸೊ ಸರ್ಜಿಕಲ್ ಮ್ಯಾನೇಜ್ಮೆಂಟ್ ಆಫ್ ಒಬೆಸಿಟಿ ಅಂತ, ಬ್ಯಾರಿಯಾಟ್ರಿಕ್ ಸರ್ಜರಿ ಅಂತ ಕರಿತೀವಿ ಅದಕ್ಕೆ. ಸೊ ಯೂಶಲಿ ಈ ಸರ್ಜಿಕಲ್ ಪ್ರೊಸೀಜರು ನಾವು ಮಾರ್ಬಿಡ್ ಒಬ್ಯಾಸಿಟಿ ಅಂತ ಕರಿತೀವಿ. ಅಂದರೆ BMI 40ಕ್ಕಿಂತ ಜಾಸ್ತಿ ಇದ್ದರೆ ವಿ ಅಡ್ವೈಸ್ ಸರ್ಜರಿ. ಅಥವಾ ಇನ್ನೂ ಕಡಿಮೆ ಪೇಷಂಟಿಗೆ ಬೇರೆ ಕಾಂಪ್ಲಿಕೇಶನ್ ಇತ್ತು ಒಬೆಸಿಟಿ ಜೊತೆಗೆ ಅಂದರೆ ಅದಕ್ಕಿಂತ ಕಡಿಮೆ BMI ಬ್ಯಾರಿಯಾಟ್ರಿಕ್ ಸರ್ಜರಿ ಮಾಡ್ಬೋದು. ಈ ಬ್ಯಾರಿಯಾಟ್ರಿಕ್ ಸರ್ಜರಿಲಿ ಇಂಪಾರ್ಟೆಂಟ್ ಒಂದು 3 ಇದ್ದಾವೆ. ಸ್ಲೀವ್ ಗ್ಯಾಸ್ಟ್ರೆಕ್ಟಮಿ ಅಂತ ಹೇಳ್ತೀವಿ, ಮತ್ತು ROO-NY ಬೈಪಾಸ್ ಸರ್ಜರಿ ಅಂತ ಹೇಳ್ತೀವಿ, ಮತ್ತೊಂದು ಎಂಡೋಸ್ಕೋಪಿಕ್ ಸ್ಲೀವ್ ಗ್ಯಾಸ್ಟ್ರೋಪ್ಲಾಸ್ಟಿ ಅಂತ ಹೇಳ್ಬಿಟ್ಟು. ಸೊ ಇದರಲ್ಲಿ ಸರ್ಜಿಕಲ್ ಸೈಡಲ್ಲಿ ದಿ ಸಿಗ್ನಿಫಿಕೆಂಟ್ ವೆಯ್ಟ್ ಲಾಸ್ ಆಗುತ್ತೆ. ನೋಡಿ, ಕೆಲವರಿಗೆ 40 kg ಕಡಿಮೆ ಆಗುತ್ತೆ, ಕೆಲವರಿಗೆ 30 kg 25 kg ಕಡಿಮೆ ಆಗುತ್ತೆ. ಸೊ ಇಲ್ಲೂ ಸಹ ನೀವು ಸರ್ಜರಿ ಮಾಡಿಸ್ಕೊಂಡ್ಮೇಲೆ ಓವರ್ ಈಟಿಂಗು, ಫಿಸಿಕಲ್ ಇನ್ಆಕ್ಟಿವಿಟಿ ಮೇಂಟೈನ್ ಮಾಡ್ತೀನಿ ಅಂದರೆ ಅಗೇನ್ ದೆರ್ ವಿಲ್ ಬಿ ರೀಗೇನ್ ಆಫ್ ವೆಯ್ಟ್. ಶಾಶ್ವತ ಅಲ್ಲ. ಇದನ್ನು ಸಹ ನೀವು ಲೈಫ್ ಸ್ಟೈಲ್ ಮಾಡಿಫಿಕೇಶನ್ ಮೇಂಟೈನ್ ಮಾಡಲೇಬೇಕಾಗುತ್ತೆ ಸರ್ಜಿಕಲ್ ಅಪ್ರೋಚಲ್ಲೂ ಸಹ. ಡಾಕ್ಟರ್ GK ಮಹೇಶ್ ಅವರೇ, ನೀವಿಷ್ಟೊತ್ತು ನಮ್ಮ ಕೇಳುಗರಿಗೆ ಸ್ಥೂಲಕಾಯತೆಯ ಬಗ್ಗೆ ಬಹಳ ಉಪಯುಕ್ತವಾದ ಮಾಹಿತಿಯನ್ನು ನೀಡಿದ್ರಿ. ನಿಜಕ್ಕೂ ಅವರಿಗೆ ಸಹಾಯವನ್ನು ಮಾಡಿದೆ ಇದು ಅಂತ ನಾನು ಭಾವಿಸ್ತೀನಿ. ಧನ್ಯವಾದಗಳು ನಿಮಗೆ. ನಮಸ್ಕಾರ. ಥ್ಯಾಂಕ್ ಯು. ಆರೋಗ್ಯ ಕಾರ್ಯಕ್ರಮದಲ್ಲಿ ಇದುವರೆಗೆ ಸ್ಥೂಲಕಾಯ ಈ ಕುರಿತು ಶಿವಮೊಗ್ಗದ ಮಧುಮೇಹ ತಜ್ಞರಾದ ಡಾಕ್ಟರ್ GK ಮಹೇಶ್ ಅವರೊಂದಿಗೆ ನಡೆಸಿದ ಸಂದರ್ಶನ ಕೇಳಿದಿರಿ. ಇವರನ್ನ ಸಂದರ್ಶಿಸಿದವರು ಡಾಕ್ಟರ್ ಸುಶ್ರಾವ್ಯ J. ಐತಾಳ್. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ.